ಇದನ್ನ ತಣಿಸಬೇಕು ಅಂತ ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ. ನಿನ್ನೆ 7-8 ಜನ ಶಾಸಕರನ್ನ 1-to-1 ಸಭೆಗೆ ಮುಖಾಂತರ ಮಾತನಾಡಿಸಿದ್ರು. ಅತೃಪ್ತ ಶಾಸಕರುಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಅದರ ಕಂಟಿನ್ಯೂಟಿ ಇವತ್ತು ಕೂಡ ಮುಂದುವರೆದಿದೆ. ಇಂತಹ ಸಂದರ್ಭದಲ್ಲಿ ಕೆಲ ಪ್ರಶ್ನೆಗಳನ್ನು ಹಾಕಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕದ ಪ್ರವಾಸದಲ್ಲಿದ್ದಾರೆ. ಅಸಮಾಧಾನಿತ ಶಾಸಕರ ಅಭಿಪ್ರಾಯಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಸಚಿವರು ಕೈಗೆ ಸಿಗ್ತಾ ಇಲ್ಲ, ನಾವು ಹೇಳಿದ್ದಕ್ಕೆ ಅವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಇತ್ಯಾದಿ ಆರೋಪಗಳನ್ನ ಕೆಲ ಶಾಸಕರು ಸಚಿವರ ವಿರುದ್ಧ ಮಾಡಿದ್ದಾರೆ ಅಂತ. ಅತೃಪ್ತ ಶಾಸಕರ ಈ ಸಮಸ್ಯೆಗಳೇನಿದೆ, ಅದು BR ಪಾಟೀಲ್ ಆಗಿರ್ಬೋದು, ರಾಜು ಕಾಗೆ ಆಗಿರ್ಬೋದು, ಬೇರೆದವರಾಗಿರ್ಬೋದು, ಎಲ್ಲರ ಅಭಿಪ್ರಾಯಗಳನ್ನ ಕೇಳಿದ್ದಾರೆ. ನಿಮ್ ಸಾಧನೆ ಏನು ಅಂತ ಏನೋ ಪ್ರಶ್ನೆ ಮಾಡಿದ್ರಂತೆ. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದಿರಿ ಅನ್ನುವಂತ ಪ್ರಶ್ನೆ ಕೇಳಿದ್ರಂತೆ. ಅಭಿವೃದ್ಧಿ ಕೆಲಸಗಳಾಗ್ತಿದೆ ಅಂತ ಕೇಳಿದ್ರಂತೆ. ಸಮಸ್ಯೆ ಇರೋದೇ ಅದು, ನಮ್ಗೆ ಹಣನೇ ಇಲ್ಲ, ಅಭಿವೃದ್ಧಿ ಎಲ್ಲಿಂದ ಅಂತಾರ ಅವರು ಶಾಸಕರು. ಅವರ ಅಸಮಾಧಾನ ಇರೋದೇ ಅಲ್ಲಿ. ಜಿಲ್ಲಾ ಉಸ್ತುವಾರಿಗಳ ಕಂಪ್ಲೇಂಟ್ ಇದೆ ಅವ್ರ ಮೇಲೆ. ಕೋಲಾರದಲ್ಲಂತೂ ಅದು ಬಿಗಡಾಯಿಸ್ಬಿಟ್ಟಿದೆ. ನಿಮ್ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಏನ್ ಸಮಸ್ಯೆಗಳಿವೆ? ರಾಯಚೂರಿನಲ್ಲೂ ಜಿಲ್ಲಾ ಉಸ್ತುವಾರಿ ಸಮಸ್ಯೆ ಇದೆ. ಏನಾದ್ರೂ ಅನುದಾನದ ತಾರತಮ್ಯ ಇರೋ ಕಾರಣಕ್ಕಾಗಿನೇ ಅಲ್ವಾ BR ಪಾಟೀಲ್ರು ಬಂದು ಅಸಮಾಧಾನ ಅವರು ಹಾಕಿದ್ದು. ರಾಜು ಕಾಗೆ ಬಂದು ನನಗೊಂದು ಚರಂಡಿ ನಿರ್ಮಾಣ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ ಯಾವ ಕಾರಣಕ್ಕೆ? ಅನುದಾನ ಸಿಕ್ಕಿಲ್ಲ ಅಂತ. ಇನ್ನು ಗ್ಯಾರಂಟಿಗಳ ಬಗ್ಗೆ ಪ್ರಶ್ನೆ ಕೇಳಿದಾರಂತೆ. ಏನು ಉತ್ತರ ಕೊಟ್ಟರೋ ಗೊತ್ತಿಲ್ಲಪ್ಪ. ಗ್ಯಾರಂಟಿಗಳು ಹೆಂಗೆ ಜನಕ್ಕೆ ತಲುಪ್ತಾ ಇವೆ, ಏನಾಗ್ತಿದೆ, ಅನುಕೂಲ ಆಗ್ತಿದೆ ಅಂತ ಏನೋ ಕೇಳಿದ್ರಂತೆ. ಶಾಸಕರು ಸಚಿವರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಶಾಸಕರಿಗೇನೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸುರ್ಜೇವಾಲಾ ಅವರು ಇಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗುತ್ತಿದೆಯಾ? ಪ್ರಶ್ನೆ ನಂಬರ್ 4. ಜಿಲ್ಲಾ ಉಸ್ತುವಾರಿಗಳು ಸರಿಯಾಗಿ ನಡೆಸಿಕೊಳ್ಳುತ್ತಿದ್ದಾರಾ? ಪ್ರಶ್ನೆ ನಂಬರ್ 5. ನಿಮ್ಮ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಏನು ಸಮಸ್ಯೆಗಳಿವೆ? ಪ್ರಶ್ನೆ ನಂಬರ್ 6. ಇಲಾಖಾವಾರು ಅನುದಾನ ತಾರತಮ್ಯ ಏನಾದರೂ ಇದೆಯಾ? 7. ಗ್ಯಾರಂಟಿಗಳು ಸಮರ್ಪಕವಾಗಿ ಜನರಿಗೆ ತಲುಪ್ತಾ ಇದೆಯಾ? ಹಾಗಾದ್ರೆ ಶಾಸಕರು ಏನ್ ದೂರು ಕೊಟ್ರು? ಸಚಿವರು ಅಡ್ಜಸ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ, ಸಚಿವರು ಕೈಗೆ ಸಿಗುತ್ತಿಲ್ಲ, ಸಿಕ್ಕರೂ ಮುಖ ಕೊಟ್ಟು ಮಾತನಾಡುತ್ತಿಲ್ಲ, ನಮ್ಮನ್ನ ಕ್ಯಾರೆ ಎನ್ನುತ್ತಿಲ್ಲ, ನಮ್ಮ ಪತ್ರಗಳಿಗೆ ಕಿಮ್ಮತ್ತು ಸಿಗುತ್ತಿಲ್ಲ, ಆಯಾ ಇಲಾಖೆಗಳ ಪ್ರಮುಖ ಅಧಿಕಾರಿಗಳ ಜೊತೆಗೆ ಹೊಂದಾಣಿಕೆ, ತಮಗೆ ನೀಡಿರುವ ಇಲಾಖೆಯ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇಲ್ಲ, ಎಲ್ಲವನ್ನೂ ಸಿಎಂ ಸಿದ್ದರಾಮಯ್ಯ ಒಬ್ಬರೇ ನಿಭಾಯಿಸಲು ಸಾಧ್ಯವಿಲ್ಲ, ಸಚಿವರು ತಮ್ಮ ಕೆಲಸಗಳನ್ನ ಪರಿಣಾಮಕಾರಿಯಾಗಿ ಮಾಡಬೇಕು, ಅದು ಬಿಟ್ಟು ಅವರು ಅಡ್ಜಸ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಶಾಸಕರುಗಳು ದೂರು ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಜೊತೆ ಏನೋ ಮಾತನಾಡಿದ್ರಂತೆ. ವಸತಿ ಇಲಾಖೆಯಲ್ಲಿನ ಆರೋಪವನ್ನು ಸರಿಪಡಿಸಿಕೊಳ್ಳುವಂತೇನೋ ಸೂಚನೆ ಕೊಟ್ರಂತೆ. ಕೋಲಾರ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಜೊತೆಗೂ ಕೂಡ ಏನೋ ಮಾತುಕತೆ ನಡೆಸಿದ್ರಂತೆ. ಚಿಕ್ಕಬಳ್ಳಾಪುರ ಉಸ್ತುವಾರಿ MC ಸುಧಾಕರ್ಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಶಾಸಕರ ಅಸಮಾಧಾನ ಸಚಿವರ ಗಮನಕ್ಕೆ ತಂದಿದ್ದಾರೆ ಸುರ್ಜೇವಾಲಾ. ಮುಂದೆ ಹೀಗಾಗದಂತೆ ನೋಡ್ಕೊಳ್ಬೇಕು ಅಂತ ಉಸ್ತುವಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. BR ಪಾಟೀಲ್ರು ಏನು ಆರೋಪ ಮಾಡಿದ್ರು ಆ ಸಂಬಂಧ ಸಚಿವರ ಜೊತೆ ಚರ್ಚೆ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಜೊತೆಗೆ ಸುರ್ಜೇವಾಲಾ ಅವರು ಚರ್ಚೆ ಮಾಡಿರೋದು. ಶಾಸಕನಾಗಿ ನನಗೊಂದು ಮನೆ ಸಿಗ್ತಾ ಇಲ್ಲ ಎನ್ನುವಂತ ಗಂಭೀರವಾದಂತ ಆರೋಪವನ್ನು ಮಾಡಿದ್ರು. ರಾಜು ಕಾಗೆ ಕಾಗವಾಡದ ಶಾಸಕರು ಅನುದಾನದ ಕೊರತೆ ಆಗ್ತಾ ಇದೆ, ಜನ ನಮ್ಮನ್ನು ಗೆಲ್ಸಿದ್ದಾರೆ, ಅಭಿವೃದ್ಧಿ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು. ಹೀಗಾಗಿ ಅವರೆಲ್ಲರನ್ನ ಕರೆಸಿಕೊಂಡು ಸುರ್ಜೇವಾಲಾ ಅವರು ಮಾತನಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಿನ್ನೆಯಿಂದ ಇಲ್ಲಿ ತನಕ ಏನೇನೆಲ್ಲ ಆಯ್ತು ಬೆಳವಣಿಗೆ? ಪ್ರವೀಣ್, ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿ ಕೂಡ ಶಾಸಕರ ಜೊತೆ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. 1-to-1 ಸಭೆಯಲ್ಲಿ ಪ್ರಮುಖವಾಗಿ ಈಗಾಗಲೇ ನಿನ್ನೆ 6 ಶಾಸಕರ ಜೊತೆ ಸಭೆ ನಡೆಸಿರ್ತಕ್ಕಂಥದ್ದು. ಅಲ್ಲಿ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಿಧ ಕ್ಷೇತ್ರಗಳಿರ್ತಕ್ಕಂಥ ಯಾವ ರೀತಿಯಾಗಿ ಇದೆ, ಸಾಧಕ ಬಾಧಕಗಳು ಏನು ಅನ್ನುವಂಥದ್ದನ್ನು ಕೂಡ ಕೇಳಿರ್ತಕ್ಕಂಥದ್ದು. ಮತ್ತೆ ನಿಮಗೆ ಸಚಿವರು ಸರಿಯಾಗಿ ಸ್ಪಂದನೆ ಮಾಡ್ತಾರಾ ಇಲ್ವೋ, CM DCM ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಾರೆ ಅನ್ನುವಂತ ವಿಚಾರಗಳನ್ನು ಕೂಡ ನಿನ್ನೆ ಕೂಡ ಕೇಳಿರ್ತಕ್ಕಂಥದ್ದು. ಹಲವರು ಕೂಡ ಕೆಲವಷ್ಟು ಶಾಸಕರು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಚಿವರು ಸ್ಪಂದನೆ ಕೊಡ್ತಾ ಇದ್ದಾರೆ ಅನ್ನುವಂತ ಹೇಳಿದ್ರೆ, ಬಹುತೇಕ ಶಾಸಕರು ಸಚಿವರ ಕಾರ್ಯವೈಖರಿಯ ಬಗ್ಗೆ ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಅವರು ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ನಿನ್ನೆ ಕೂಡ ಒಂದಿಷ್ಟು ಅಸಮಾಧಾನ ಕೂಡ ಹೊರ ಹಾಕಿದ್ದಾರೆ ಅನ್ನುವಂಥದ್ದು. ಮತ್ತೆ ಪ್ರಮುಖವಾಗಿ ಅವರಿಗೆ ಪಕ್ಷದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಒಂದಿಷ್ಟು ಅವಕಾಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು. ಅದಾದ ಬಳಿಕ ಇವತ್ತು 2ನೇ ದಿನ ಕೂಡ ಏನು ಸುರ್ಜೇವಾಲಾ ಅವರು ಕೂಡ ಶಾಸಕರ ಜೊತೆ ಸಭೆ ಮುಂದುವರಿಸಿದ್ದಾರೆ. ಈಗಾಗಲೇ ಶಿವಾಜಿನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಪುಲಕೇಶಿ ನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ AC ಶ್ರೀನಿವಾಸ್ ಇರಬಹುದು, ಮತ್ತೆ ಮಾಲೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರಾಗಿರ್ಬೋದು ಸಭೆಯಲ್ಲಿ ಕೂಡ
ಭಾಗಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಅವರ ಜೊತೆ ಸುರ್ಜೇವಾಲ ಅವರು ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ತಮ್ಮ ಕ್ಷೇತ್ರಗಳ ಸಂಬಂಧಪಟ್ಟಂತ ವಿಚಾರಗಳು ಮತ್ತೆ ಏನೆಲ್ಲ ಒಂದು ಸಚಿವರ ಒಂದು ಅಸಮಾಧಾನ ಏನಿದೆ, ಒಂದಿಷ್ಟು ಸರ್ಕಾರ ವಿರೋಧಕ್ಕೆ ಶಾಸಕರು ಅಸಮಾಧಾನ ತೋರುವಂತ ಸಂದರ್ಭದಲ್ಲಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಆಗ್ತಾ ಇದೆ. ಪ್ರವೀಣ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.